ಅಲ್ಲ ಇವತ್ತು ಒಂದು ಸ್ಟೆಪ್ ಫಾರ್ವರ್ಡ್ ಇದೆ ಅಂತ ಎಲ್ಲ ಕಡೆ ಮಾಡೇ ಮಾಡ್ತಾರೆ, ಹೊಸದೇನಲ್ಲ. ಅವ್ರ ಅಭಿಮಾನಕ್ಕೆ ಮಾಡ್ತಾರೆ ಅಷ್ಟೇ. ಅದು ಅಂದ್ರೆ ಸಂಕ್ರಾಂತಿ ಆದ ನಂತರದಲ್ಲಿ ಏನು ಹೊಸ ಬದಲಾವಣೆ ಆಗ್ತಿದೆ ಅಂತ ಅಭಿಮಾನಿಗಳ ನಡುವೆ ಒಂದು ರೀತಿ ಕುತೂಹಲ ಮೂಡಿಸಿದೆ. ಇಲ್ಲ ಹೋಗೋದು ಬರೋದು ರಾಜಕೀಯದಲ್ಲಿ ಅದೇ ಅವರು CM ಇದ್ದಾರೆ, ಸಾಕಷ್ಟು ಡಿಪಾರ್ಟ್ಮೆಂಟ್ ಬಂದಿದ್ದಾರೆ. ಸೊ ಪ್ರತಿ ಸಾರಿ ಹೋಗ್ತಾರೋ, ಸೊ ಹೋಗೋದ್ರಿಂದ ಅದೇನೋ ಚರ್ಚೆ ಏನೋ ಅವಶ್ಯಕತೆ ಇಲ್ಲ. ಈ ಬಾರಿ ಕರೆದಿದ್ದು ಕುತೂಹಲ ಅಂತ ಹೇಳಿ ಗೊತ್ತಿಲ್ಲ, ಆದರೂ ಹೋಗಿದ್ದಾರೆ, ಬಂದಿದ್ರು, ಮತ್ತೆ ಹೋಗಿದ್ದಾರೆ. ಆಸಾಮು ಉಸ್ತುವಾರಿದ್ದಾರೆ, ಮೊನ್ನೆ ಸಭೆ ಕೂಡ ಆಯಿತು ಡೆಲ್ಲಿಯಲ್ಲಿ. ಅದಕ್ಕೋಸ್ಕರ ಹೋಗಿರ್ಬೋದು, ಅದಕ್ಕೇನು ಹೆಚ್ಚು ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ವಿಶ್ವ ಆರ್ಥಿಕ ಸಮ್ಮೇಳನ ಪ್ರವಾಸ ರದ್ದು ಮಾಡಿ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ನೋಡೋಣ, ಈಗಂತ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಿದೆ, ಈಗ ಆಸಾಮ್ ಚುನಾವಣೆ ಇದೆ, ನಮ್ಮಲ್ಲಿ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ. ಸೊ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸೊ ಈಗ ಹತ್ರ ಅವಶ್ಯಕತೆ ಇಲ್ಲ ಚರ್ಚೆ. ಮತ್ತೆ ಕೂಡ ಬಂದಿದೆ ಈಗ. ನೀವು ಡೆಲ್ಲಿಗೆ ಹೋಗ್ತಾ ಇದ್ದೀರಿ ಸರ್? ನಮ್ಮ ಇಲಾಖೆ ಕೆಲಸ ಇದೆ, ನಾವು ಹೋಗ್ತಾ ಇದ್ವಿ. ನಮ್ಮ ಇಲಾಖೆ ಕೆಲಸ, ಯಾಕಂದ್ರೆ ಕರ್ನಾಟಕ ಬೋರ್ಡ್ ನಮ್ಮ ದಿನದಲ್ಲಿ ಇರೋದ್ರಿಂದ ಮತ್ತು ಹೊಸ ಕಟ್ಟಡ ಮಾಡ್ತಾ ಇದ್ದೀವಿ ಡೆಲ್ಲಿಯಲ್ಲಿ. ಸೊ ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಡಿಕೆಶಿ ಅವರ ಆಪ್ತ ಶಾಸಕರು ಒಂದು ಒತ್ತಾಯ ಮಾಡ್ತಿದ್ದಾರೆ ಸರ್. ಅಂದ್ರೆ ಈ ಬಾರಿ ಕರೆದಿದ್ದಾರಲ್ಲ, ಒಂದು ಸ್ಪಷ್ಟಪಡಿಸಬೇಕು, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಥವಾ CM DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋದನ್ನ ಹೇಳಿದ್ರೆ ನಾವು ಸಾಕಿದ್ರೆ ಅವರು ಅಂದ್ರೆ ಶಾಸಕರೇ ಒತ್ತಾಯ ಮಾಡ್ತಾ ಇದ್ದಾರೆ. ಇದನ್ನು ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮ ಬೈಂಡಿಂಗ್ ಆಗಬೇಕು. ಸೊ ಅವ್ರು ಹೇಳಿದ್ರು ಆಗ್ಬೇಕಂತ ಎಲ್ಲರದ್ದು ಆಸೆ ಇದೆ, ಅದು ಬೇಗ ಇತ್ಯರ್ಥ ಆಗ್ಬೇಕಂತ ಎಲ್ಲರದ್ದು ಗೊಂದಲ ಬಗೆಹರಿಬೇಕು. ಎಲ್ಲರದ್ದು ಇದೆ, ಅವ್ರು ಒಬ್ಬರದೇ ಅಲ್ಲ, ಎಲ್ಲ ಕಡೆ ಇಡೀ 140 ಜನರದ್ದು ಆಸೆ ಇದೆ, ಬೇಗ ಇತ್ಯರ್ಥ ಆಗ್ಬೇಕಂತ. ಅಲ್ಲ ಇವತ್ತು ಒಂದು ಸ್ಟೆಪ್ ಫಾರ್ವರ್ಡ್ ಇದೆ ಅಂತ ಎಲ್ಲ ಕಡೆ ಮಾಡೇ ಮಾಡ್ತಾರೆ, ಹೊಸದೇನಲ್ಲ. ಅವ್ರ ಅಭಿಮಾನಕ್ಕೆ ಮಾಡ್ತಾರೆ ಅಷ್ಟೇ. ಅದು ಸಂಕ್ರಾಂತಿ ಆದ ನಂತರದಲ್ಲಿ ಏನು ಹೊಸ ಬದಲಾವಣೆ ಆಗ್ತಿದೆ ಅಂತ ಅಭಿಮಾನಿಗಳ ನಡುವೆ ಒಂದು ರೀತಿ ಕುತೂಹಲ ಮೂಡಿಸಿದೆ. ಇಲ್ಲ ಹೋಗೋದು ಬರೋದು ರಾಜಕೀಯದಲ್ಲಿ ಅದೇ ಅವರು CM ಇದ್ದಾರೆ, ಸಾಕಷ್ಟು ಡಿಪಾರ್ಟ್ಮೆಂಟ್ ಬಂದಿದ್ದಾರೆ. ಸೊ ಪ್ರತಿ ಸಾರಿ ಹೋಗ್ತಾರೋ, ಸೊ ಹೋಗೋದ್ರಿಂದ ಅದೇನೋ ಚರ್ಚೆ ಏನೋ ಅವಶ್ಯಕತೆ ಇಲ್ಲ. ಈ ಬಾರಿ ಕರೆದಿದ್ದು ಕುತೂಹಲ ಅಂತ ಹೇಳಿ ಗೊತ್ತಿಲ್ಲ, ಆದರೂ ಹೋಗಿದ್ದಾರೆ, ಬಂದಿದ್ರು, ಮತ್ತೆ ಹೋಗಿದ್ದಾರೆ. ಆಸಾಮು ಉಸ್ತುವಾರಿದ್ದಾರೆ, ಮೊನ್ನೆ ಸಭೆ ಕೂಡ ಆಯಿತು ಡೆಲ್ಲಿಯಲ್ಲಿ. ಸೊ ಅದಕ್ಕೋಸ್ಕರ ಹೋಗಿರ್ಬೋದು, ಅದಕ್ಕೇನು ಹೆಚ್ಚು ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ವಿಶ್ವ ಆರ್ಥಿಕ ಸಮ್ಮೇಳನ ಪ್ರವಾಸ ರದ್ದು ಮಾಡಿ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ನೋಡೋಣ, ಈಗಂತ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಿದೆ, ಈಗ ಆಸಾಮ್ ಚುನಾವಣೆ ಇದೆ, ನಮ್ಮಲ್ಲಿ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ. ಸೊ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸೊ ಈಗ ಹತ್ರ ಅವಶ್ಯಕತೆ ಇಲ್ಲ ಚರ್ಚೆ. ಮತ್ತೆ ಕೂಡ ಬಂದಿದೆ ಈಗ. ನೀವು ಡೆಲ್ಲಿಗೆ ಹೋಗ್ತಾ ಇದ್ದೀರಿ ಸರ್? ನಮ್ಮ ಇಲಾಖೆ ಕೆಲಸ ಇದೆ, ನಾವು ಹೋಗ್ತಾ ಇದ್ವಿ. ನಮ್ಮ ಇಲಾಖೆ ಕೆಲಸ, ಯಾಕಂದ್ರೆ ಕರ್ನಾಟಕ ಬೋರ್ಡ್ ನಮ್ಮ ದಿನದಲ್ಲಿ ಇರೋದ್ರಿಂದ ಮತ್ತು ಹೊಸ ಕಟ್ಟಡ ಮಾಡ್ತಾ ಇದ್ದೀವಿ ಡೆಲ್ಲಿಯಲ್ಲಿ. ಸೊ ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಡಿಕೆಶಿ ಅವರ ಆಪ್ತ ಶಾಸಕರು ಒಂದು ಒತ್ತಾಯ ಮಾಡ್ತಿದ್ದಾರೆ ಸರ್. ಅಂದ್ರೆ ಈ ಬಾರಿ ಕರೆದಿದ್ದಾರಲ್ಲ, ಒಂದು ಸ್ಪಷ್ಟಪಡಿಸಬೇಕು, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಥವಾ CM DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋದನ್ನ ಹೇಳಿದ್ರೆ ನಾವು ಸಾಕಿದ್ರೆ ಅವರು ಅಂದ್ರೆ ಶಾಸಕರೇ ಒತ್ತಾಯ ಮಾಡ್ತಾ ಇದ್ದಾರೆ. ಇದನ್ನು ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಅಂತಿಮ ಬೈಂಡಿಂಗ್ ಆಗಬೇಕು. ಸೊ ಅವ್ರು ಹೇಳಿದ್ರು ಆಗ್ಬೇಕಂತ ಎಲ್ಲರದ್ದು ಆಸೆ ಇದೆ, ಅದು ಬೇಗ ಇತ್ಯರ್ಥ ಆಗ್ಬೇಕಂತ ಎಲ್ಲರದ್ದು ಗೊಂದಲ ಬಗೆಹರಿಬೇಕು. ಎಲ್ಲರದ್ದು ಇದೆ, ಅವ್ರು ಒಬ್ಬರದೇ ಅಲ್ಲ, ಎಲ್ಲ ಕಡೆ ಇಡೀ 140 ಜನರದ್ದು ಆಸೆ ಇದೆ, ಬೇಗ ಇತ್ಯರ್ಥ ಆಗ್ಬೇಕಂತ.